ನಾವು ಸ್ಪೆಷಲ್ ದೋಸೆ 60 ವೆರೈಟಿ ದೋಸೆ ಮಾಡ್ತೀವಿ ಸರ್. ಇಡ್ಲಿಯಲ್ಲಿ 6 ವೆರೈಟೀಸ್ ಇಡ್ಲಿ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಬಂದಿರೋದು ಬಳ್ಳಾರಿಯ ಮೋದಿ ಸರ್ಕಲ್ ಹತ್ರ ಇರೋ ಜೈನ್ ಮಾರ್ಕೆಟ್ ರೋಡ್ಗೆ. ಸುಮಾರು 18 ವರ್ಷದಿಂದ ಇಲ್ಲಿ ಎಲ್ಲನ್ ಗೌಡ್ರು ಮತ್ತು ಅವ್ರ ವೈಫ್ ಬಳ್ಳಾರಿಯಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಟಿಫನ್ ಮಿನಿ ಇಡ್ಲಿ, ಮಿನಿ ವಡೆ ಮತ್ತು 60 ಥರದ ದೋಸೆ ಹಾಗೆ ರೈಸ್ ಬಾತ್ ಕೂಡ ಇಲ್ಲಿ ಸರ್ವ್ ಮಾಡ್ತಾ ಬಂದಿದ್ದಾರೆ. ನಾನು ಪ್ರತಿ ಸಲ ಬಳ್ಳಾರಿಗೆ ಬಂದಾಗ ಈ ಜಾಗ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಂಡಿದ್ದೆ. ಈ ಸಲ ಮಿಸ್ ಮಾಡ್ಕೊಳ್ಳಿಲ್ಲ. ಇವರ ಈ ಬಂಡಿ ಫೇಮಸ್ ಯಾಕಪ್ಪ ಅಂದರೆ ಇವರಿಗೆ ಬರೋದು ಮ್ಯಾಕ್ಸಿಮಮ್ ಫ್ಯಾಮಿಲಿ ಕಸ್ಟಮರ್ಸ್. ಇವರು 60 ಟೈಪ್ಸ್ ಆಫ್ ವೆರೈಟಿ ದೋಸೆ ಮಾಡೋದು ಒಂದೇ ಅಲ್ಲ, ಅರೌಂಡ್ 7 ಟೈಪ್ಸ್ ಆಫ್ ವೆರೈಟಿ ಇಡ್ಲಿ ಕೂಡ ಸರ್ವ್ ಮಾಡ್ತಾರೆ. ಮಕ್ಕಳಿಗೆ ಚಾಕ್ಲೇಟ್ ದೋಸೆ, ಚಾಕ್ಲೇಟ್ ಇಡ್ಲಿ, ಚೀಸ್, ಪನ್ನೀರ್, ಕಾರ್ನಲ್ಲೂ ಕೂಡ ವೆರೈಟಿ ಡಿಶಸ್ ಇಲ್ಲಿ ಟ್ರೆಂಡಿಂಗ್ ಇದೆ. ದೋಸೆ 20 ರೂಪಾಯಿಂದ ಸ್ಟಾರ್ಟ್ ಆದರೆ ಮ್ಯಾಕ್ಸಿಮಮ್ 130 ರೂಪಾಯಿವರೆಗೂ. ಇನ್ನು 5 ಇಡ್ಲಿ 4 ವಡೆ ತೊಗೊಂಡ್ರೆ ಬರೀ 30 ರೂಪಾಯಿ. ರೇಟ್ಸ್ ಕೂಡ ತುಂಬಾ ಅಫೋರ್ಡಬಲ್ ಕಾಸ್ಟಲ್ಲಿ ಇಲ್ಲಿ ಎಲ್ಲ ಸಿಗ್ತಾ ಇದೆ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಾವಣಗೆರೆ ಬೆಣ್ಣೆ ದೋಸೆ ಅವರ ಬ್ರಾಂಚ್ ಎಲ್ಲ. ಹೌದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಯಲ್ಲನಗೌಡ. ಓಕೆ. ಸೊ ನಿಮ್ಮ ಹೋಟ್ಲ್ ಹೆಸರು ಏನು ಸರ್? ಗೌಡ ಟಿಫಿನ್ ಸೆಂಟರ್ ಅಂತ ಸರ್. ಗೌಡ ಟಿಫಿನ್ ಸೆಂಟರ್. ಸೊ ನಿಮ್ಮ ಹೋಟ್ಲಲ್ಲಿ ಏನೇನು ಮಾಡ್ತೀರಾ ಸರ್? ನಾವು ಸ್ಪೆಷಲ್ ದೋಸೆ 60 ವೆರೈಟಿ ದೋಸೆ ಮಾಡ್ತೀವಿ ಸರ್. 60 ವೆರೈಟಿ ಸ್ಪೆಷಲ್ ದೋಸೆ. ಸ್ಪೆಷಲ್ ದೋಸೆ. ಓಕೆ. ಪನ್ನೀರು, ಕಾಜು, ಕಾರ್ನು, ಪಾಲಕ್, ನೂಡಲ್ಸ್, ವೆಜ್ ಪನ್ನೀರ್, ಟೊಮೊಟೊ ಪನ್ನೀರ್, ಆನಿಯನ್ ಪನ್ನೀರ್, ಚಾಕ್ಲೇಟ್ ದೋಸೆ. ಇಡ್ಲಿಯಲ್ಲಿ 6 ವೆರೈಟೀಸ್ ಇಡ್ಲಿ ಇದೆ. ಇಡ್ಲಿಯಲ್ಲಿ 6 ವೆರೈಟೀಸ್ ಇಡ್ಲಿ ಇದೆಯಾ? ಏನೇನಿದೆ ಇಡ್ಲಿ ಇದೆ? ಮಾಮೂಲಿ ಇಡ್ಲಿ ಇದೆ, ಗೀ ಇಡ್ಲಿ ಇದೆ, ಬೆಣ್ಣೆ ಇಡ್ಲಿ ಇದೆ, ತವಾ ಇಡ್ಲಿ ಇದೆ, ಚಾಕ್ಲೇಟ್ ಇಡ್ಲಿ ಇದೆ, ಪಾಲಕ್ ಪನ್ನೀರ್ ಇಡ್ಲಿ ಇದೆ. ಓಕೆ. ಇಲ್ಲಿ ಬೆಂಗಳೂರು ಕಡೆ ಎಲ್ಲ ದೊಡ್ಡ ದೊಡ್ಡ ಇಡ್ಲಿ ಇರುತ್ತೆ. ಇಲ್ಲಿ ಬಳ್ಳಾರಿಯಲ್ಲಿ ಚಿಕ್ಕ ಇಡ್ಲಿನೇ ಲೈಕ್ ಮಾಡೋದು ಸರ್. ಚಿಕ್ಕ ಇಡ್ಲಿ. ಒಂದು ಇಡ್ಲಿ ತೋರಿಸಿ ನೋಡೋಣ ಯಾವ ಥರ ಇದೆ ಅಂತ. ಈ ಥರ ಇಡ್ಲಿನೇ ಲೈಕ್ ಮಾಡಿ.
ಓ ಅಂದರೆ ಒಂದು ಕೈಯಲ್ಲಿ ಒಂದು 2-3 ಇಡ್ಲಿ ಇಟ್ಕೋಬೋದು ಹೌದು ಸರ್. ಹತ್ರ. ಓಕೆ, ಸ್ಮಾಲ್ ವಡೆನೇ ಇರುತ್ತೆ ಸರ್, ಸ್ಮಾಲ್ ವಡೆ. ಈ ಥರ ವಡೆನೇ ಇರುತ್ತೆ. ಓ ಓಕೆ ಓಕೆ. 1 ಪ್ಲೇಟ್ ಇಡ್ಲಿ ಎಷ್ಟು ಸರ್? ಪ್ಲೇಟ್ ಇಡ್ಲಿ ಖಾಲಿ ಇಡ್ಲಿ ಆದರೆ 20 ರೂಪಾಯಿ ಸರ್. ಏನು ಇಡ್ಲಿ ವಡೆ ಆದರೆ 30 ರೂಪಾಯಿ. 5 ಇಡ್ಲಿ 3 ವಡೆ ಬರುತ್ತೆ 30 ರೂಪಾಯಿ ಸರ್. 5 ಇಡ್ಲಿ 3 ವಡೆಗೆ 30 ರೂಪಾಯಿ. 30 ರೂಪಾಯಿ ತಗೊಂಡು. ಓಕೆ. ಸೊ ನೀವು ಹೇಳಿದ್ರಿ ಇಡ್ಲಿಯಲ್ಲಿ ಬೇರೆ ಬೇರೆ ಥರ ಐಟಮ್ಸ್ ಇದೆ ಅಂತ, ಏನೇನು ಮಾಡ್ತೀರಾ? ಈಗ ಗೀ ಇಡ್ಲಿ ಇದೆ, ಈ ಗೀ ಪುಡಿ ಇಡ್ಲಿ ಇದೆ, ಬಟರ್ ಇಡ್ಲಿ ಇದೆ, ಬಟರ್ ಪುಡಿ ಇಡ್ಲಿ ಇನ್ನೂ ಕೊಡುತ್ತೆ. ಮತ್ತೆ ತವಾ ಇಡ್ಲಿ, ಚಾಕ್ಲೇಟ್ ಇಡ್ಲಿ, ಪಾಲಕ್ ಪನ್ನೀರ್ ಇಡ್ಲಿ. ಈಗ ಗೀ ಪುಡಿ ಇಡ್ಲಿ ಅಂದ್ರೆ ಹಂಚ ಮೇಲೆ ಹಾಕಿ ಏನೋ ಇಲ್ಲ ಮಾಡ್ಕೊಡ್ತಾರೆ? ಸರ್, ಬಿಸಿ ಇಡ್ಲಿ ತೆಗೆದ್ಬಿಟ್ಟು ಗೀ ಕಟ್ ಮಾಡಿ ಅದರಲ್ಲಿ ಮೇಲೆ ಗೀ ಹಾಕಿ ಪುಡಿ ಹಾಕಿ ಕೊಡುತ್ತೆ. ಓಕೆ. ತವಾ ಇಡ್ಲಿ ಇದ್ರೆ ಮಾತ್ರ? ತವಾ ಇಡ್ಲಿ ಇದ್ರೆ ಮಾತ್ರ ಹಂಚಿನ ಮೇಲೆ ಪಾಲಕ್ ಪನ್ನೀರ್ ಇಡ್ಲಿ, ತವಾ ಇಡ್ಲಿ ಎರಡು ಮಾತ್ರ ತವಾಲ ಮಾಡುತ್ತೆ. ತವಾ ಮೇಲೆ ಮಾಡಿ ಕೊಡುವಂಥದ್ದು. ಓಕೆ. ಅದು ಬಿಟ್ಟು ಬೇರೆ ರೈಸ್ ಬಾತ್ ಏನಾದ್ರು ಸಿಗುತ್ತಾ? ಇದೆ ಸರ್, ರೈಸ್ ಬಾತ್ ಇದೆ. ಏನು ರೈಸ್ ಬಾತ್ ಸಿಗುತ್ತೆ? ಇದೆ, ಚಿತ್ರಾನ್ನ ಇದೆ. ಚಿತ್ರಾನ್ನ ಇದೆ. ಡೈಲಿ ಒಂದು ವೆರೈಟೀಸ್ ಇರುತ್ತೆ ಸರ್. ಓಕೆ ಓಕೆ. ಸೊ ಚಿತ್ರಾನ್ನ ಎಲ್ಲ ಎಷ್ಟು ಸರ್ ರೇಟು? ಚಿತ್ರಾನ್ನ ಖಾಲಿ ಚಿತ್ರಾನ್ನ 30 ರೂಪಾಯಿ ಸರ್, ವಡೆ ತಗೊಂಡ್ರೆ 40 ರೂಪಾಯಿ ಸರ್. ತುಂಬ ಫ್ಯಾಮಿಲಿ ಕಸ್ಟಮರ್ಸ್ ತುಂಬ ಜಾಸ್ತಿ ಬರ್ತಾರೆ ಅಂತ ಕಾರಣ ಏನು ಸರ್? ಏನು ಟೇಸ್ಟ್, ನಾವು ಕೊಡೋಂಥ ರೆಸ್ಪೆಕ್ಟ್ ಓಕೆ, ಮೇನ್ ಅದೇ ಸರ್. ಓಕೆ. ಸೊ ಟೇಸ್ಟ್ ಏನು ಸರ್? ಟೇಸ್ಟ್ ಸೀಕ್ರೆಟ್ ಏನು? ನೀವು ನಿಮ್ಮ ಬಾಯಲ್ಲೇ ಬಂತು ಟೇಸ್ಟು ಅಂತ. ಸೊ ಟೇಸ್ಟ್ ಸೀಕ್ರೆಟ್ ಸರ್, ನಾವು ಕೊಡೋ ಐಟಮ್ ಏನಂದ್ರೆ ನಾವು 2 ನಿಮಿಷ ಲೇಟಾಗಿ ಕೊಟ್ಟರು ನೀಟ್ನೆಸ್ ಮೇಂಟೈನ್ ಮಾಡಿ ಕೊಡ್ತೇವೆ. ಓಕೆ. ಒಂದು ಕ್ವಾಲಿಟಿ ಮೇಂಟೈನ್ ಮಾಡುತ್ತೆ. ಇಲ್ಲಾಂದರೆ ಯಾರೇ ಬರಲಿ ಅದಕ್ಕೆ ಏನೇ ಪ್ರಾಬ್ಲಮ್ ಅದನ್ನು ನೋಡಿದ್ರೆ ಇದು ಫೇಲ್ ಅಂತ ಹೇಳಿರಬಾರ್ದು, ಆ ಥರ ಐಟಮ್ ಕೊಡುತ್ತೆ ಸರ್. ನಾವು 18 ವರ್ಷ ಆಗಿರ್ಬೋದು ಸರ್. 18 ವರ್ಷದಿಂದ ಇಲ್ಲಿ ರನ್ ಮಾಡ್ತಾ ಇದ್ದೀರಾ? ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಅದಕ್ಕಿಂತ ಹೋಟ್ಲಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡ್ತಾ ಇದ್ರಿ. ಓಕೆ ಓಕೆ. ಟೈಮಿಂಗ್ಸ್ ಏನಿದೆ ಸರ್ ನಿಮ್ಗೆ? ಸರ್, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಸರ್. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. ರಜಾ ಏನಾದರೂ ಮಾಡ್ತೀರಾ? ಮಾಡ್ತೀವಿ ಸರ್. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ವಾರದಲ್ಲಿ ಯಾವತ್ತಾರ ಒಂದು ಮಂಗಳವಾರ ರಜೆ ಮಾಡುತ್ತೆ. ಇವತ್ತೇನೇನು ಮಾಡಿದ್ದೀರಾ ಸರ್? ಓಕೆ. ಇದು ವಡೆ. ಹಾಂ. ಇಡ್ಲಿ. ಎಲ್ಲ ಮನೇಲೇ ಮಾಡೋದಾ ನೀವು? ಎಲ್ಲ ಮನೆಯಲ್ಲೇ ಮಾಡೋದು ಸರ್. ಹೊರಗಿನ ಥರದ್ದು ಏನಿಲ್ಲ. ಹೊರಗಿನ ಥರದ ಬೆಣ್ಣೆ ಒಂದೇ. ಇದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ಮನೆಯಲ್ಲೇ ಮಾಡೋದು. ಓಕೆ. ಆ್ಯಕ್ಚುಲಿ ಇವತ್ತು ಪುಟಾಣಿ ಪೌಡ್ರ್ ಹಾಂ 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 ಎಲ್ಲ ಹೋಗಿದ್ದಾರೆ ಸರ್. ಹಾಂ ಹಾಂ. ಅದರಲ್ಲಿ ಎಷ್ಟು ಇಡ್ಲಿ ಆಗ್ಬೋದು ಸರ್ ದಿನಕ್ಕೆ? 100 ಇಡ್ಲಿ ಬರುತ್ತೆ ಸರ್. ಒಂದು ಟೈಮ್ಗೆ 100 ಇಡ್ಲಿ ಆಗುತ್ತೆ? 101 ಇಡ್ಲಿ ಬರುತ್ತೆ. ನೀವು ಎಷ್ಟು ಸತಿ ಇಡ್ಲಿ ಆಡ್ತೀರಾ ದಿನಕ್ಕೆ? ಒಂದು 10 ಸಾರಿ ಮಾಡ್ಬೋದು ಸರ್. 900 1000 ಇಡ್ಲಿ ಮಾಡ್ಬೋದು. ಇದೇನು ದೋಸೆ ಸರ್? ಇದು ವೆಜ್ ಚೀಸ್ ಪನ್ನೀರ್ ಸರ್. ವೆಜ್ ಚೀಸ್ ಪನ್ನೀರ್. ಓಕೆ.
ಇಲ್ಲ ನಾವು ಬಾಜಲ್ಲಿ ತಂದ್ಕೊಡಿ ಬೋರ್ಡ್ ಬೇಡ ಹುಡುಗ ಬೈಟ್ ಮಾಡಲ ಸೊ ನಿಮ್ಮ ಜೊತೆಗೆ ಮೇಡಮ್ ಕೂಡ ಮಿಸ್ಸಸ್ ಬರ್ತಾರೆ ಹೆಲ್ಪ್ ಮಾಡ್ತಾರೆ. 7 ಗಂಟೆಲಿದ್ದ ರಾತ್ರಿ 10 ತನಕ ಇರ್ತಾರೆ ಅವ್ರು ನಮಗೆ. ನಮಸ್ತೆ ಮೇಡಮ್. ನಮಸ್ಕಾರ. ಸರ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸರ್ ಅವಾಗಲೇ. ಅವರೆಲ್ಲ ಇದೆಲ್ಲ ಅವ್ರು ಪ್ರಿಪೇರ್ ಮಾಡ್ತಾರೆ. ಹಾ ಹಾ ಇನ್ನು ಮಿಕ್ಕಿದೆಲ್ಲ ಕಟಿಂಗ್ ಮಾಡೋದೆಲ್ಲ ಅವರೇ. ಅವರ ಮೇಲಿನ ಕೆಲಸ ಎಲ್ಲ ನಮ್ದು. ಇಲ್ಲಿ 7 ಗಂಟೆಯಿಂದ ಬರ್ತೀರಾ ಹೌದು ನೀವು ಅಂತ ಸರ್. ಹೇಳಿದ್ರು. ನಮ್ದು ಸ್ವಲ್ಪ ಲೇಟ್ ಆಗಿ ಬರ್ತೇವೆ ನಾವು. ಮನೆಯಲ್ಲಿ ಕೆಲಸ ಇರುತ್ತೆ. ಓಕೆ. ಬರೋಷ್ಟೊತ್ತಿಗೆ 7 ಗಂಟೆ ಆಗುತ್ತೆ. ಇಲ್ಲಿ ವರ್ಕ್ ಮೇಲೆ ಬಂದವರೆಲ್ಲ ಬೆಂಗಳೂರರು, ಜಿಂದಾಲ್, ಹಾ ಹಾ ಮತ್ತೆ ಇದು ಬಿಜಾಪುರ, ಹಾ ಹಾ ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ಬಂದು ಹುಡ್ಕೊಂಡು ಬರ್ತಾರಲ್ಲ ಇಲ್ಲಿಗೆ. ಸರ್ ಓಕೆ ಓಕೆ. ಬಂದ್ ತಿಂತಿದ್ದಾರೆ. ಮತ್ತೆ ಜಿಂದಾಲಿಂದ ಅಲ್ಲಿಂದ ಕಾಲ್ ಮಾಡಿ ಬರ್ತಾರೆ. ರಾಯದುರ್ಗದಿಂದ, ಹಾ, ಹಾ. ಆದೋನಿಯಿಂದ, ಹಾ ಹಾ ಬೇರೆ ಬೇರೆ ಕಡೆ ದೂರದಿಂದ ಬರೋರೆಲ್ಲ ಫೋನ್ ಮಾಡಿ ಕಾಲ್ ಮಾಡಿ, ಸಿರುಗುಪ್ಪದಿಂದ ಹಾ, ಹಾ. ಬರೋರೆಲ್ಲ 1 ಡೇ ಬಿಫೋರ್ ಫೋನ್ ಮಾಡಿ ಬರ್ತಾರೆ. ಓಕೆ. ಇದೀರಾ? ಇಲ್ಲ, ನಾವು ಬರ್ತಾ ಇದೀವಿ ಅಂತ ಹೇಳಿ. ಹಾ 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 ಹಾ. ಸರ್ ಹೇಳಿದ್ರು ನೀವು ಒಂದು 60 ಥರ ದೋಸೆ ಇಲ್ಲಿ ಮಾಡ್ತೀರಾ ಅಂತ. ಹೌದು. ಸೊ ನೀವು ಕೂಡ ಎಲ್ಲ ದೋಸೆ ಪ್ರಿಪರೇಷನ್ ಬರುತ್ತಾ ನಿಮಗೆ? ಮಾಡ್ತೀವಿ ಸರ್. ಓಕೆ. ಹೇಗೆ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ? ಇನ್ನು ಅದೇ ಕಡಿಮೆ ಮಾಡಿದೀವಿ ಸರ್. ಇನ್ನು ಜಾಸ್ತಿ ಇತ್ತು. ಹಾ, ಹಾ. ಗೋವಾ ದೋಸೆ, ಬನಾನಾ ದೋಸೆ, ಮತ್ತೆ ಗ್ರೀನ್ ಪೀಸ್, ಅದ್ರಲ್ಲೆಲ್ಲ ಉಪ್ಪಿಟ್ಟು ದೋಸೆ, ಹಾ ಹಾ ಇನ್ನು ಎಲ್ಲ ನಾವು ಐಟಮ್ ಒಂದು 15 ವೆರೈಟಿ ಕಡಿಮೆ ಮಾಡಿದೀವಿ ಸರ್. ಕಡಿಮೆ ಜಾಸ್ತಿನೇ ಇತ್ತು. ಓಕೆ. ಎಲ್ಲ ಮೈಂಡಲ್ಲಿ ನೆನಪಿರಲ್ಲ ಅಂತೇಳಿ Okay. ಸ್ವಲ್ಪ ಕಡಿಮೆ ಮಾಡಿ ನಾವು ಮೇನ್ ಎಲ್ಲ ಇದು ಮಾಡ್ತಾ ಇದ್ವಿ. ಬಟ್ ನಾವಿಬ್ರೇ ಇದ್ವಿ ಮೊದ್ಲು, ಹಾ ಹಾ ಹಂಗಾಗಿ ನಾವು ಸ್ವಲ್ಪ ಕಡಿಮೆ ಮಾಡಿದ್ವಿ, ಮಾಡಕ್ ಆಗಲ್ಲ ಅಂತ. ಹಾ ಹಾ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎರಡು ಬಸ್ ಒಂದೊಂದು ಕಟ್ಟು ನಾವು ಭಾಳ ದಿನದಿಂದ ಬರ್ತಿದ್ದೇವೆ. ನಮ್ಮದು ಬಳ್ಳಾರಿನೇ. ಓಕೆ. ಇಲ್ಲಿ ಫುಡ್ ಭಾಳ ತುಂಬ ಚೆನ್ನಾಗಿರುತ್ತೆ. ಓಕೆ. ಇಡ್ಲಿ, ರೈಸು, ದೋಸೆ ಎಲ್ಲ ಐಟಮ್ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ. ಇವತ್ತೇನು ತೊಗೊಂಡಿದ್ದೀರಾ ಸರ್? ನಾವು ಇವತ್ತು ಇಡ್ಲಿ ತೊಗೊಂಡಿದ್ದೀವಿ, ಹಾ. ವಡ ತೊಗೊಂಡಿದ್ದೀವಿ, ಹಾ. ರೈಸ್ ತೊಗೊಂಡಿದ್ದೀವಿ. ಓಕೆ. ಎಲ್ಲವೂ ಚೆನ್ನಾಗಿದೆ. ಇಲ್ಲಿ ತಿಂಡಿ ನೀಟ್ನೆಸ್ ಚೆನ್ನಾಗಿರುತ್ತೆ. ಆಮೇಲೆ ಮೇಂಟೈನ್ ಮಾಡ್ತಾರೆ, ಕ್ವಾಲಿಟಿ ಇರುತ್ತೆ, ನೀಟ್ನೆಸ್ಸು ಇರುತ್ತೆ. ಓಕೆ. ಎಲ್ಲರೂ ಬಂದು ತಗೊಳ್ಬೇಕಾಗಿ ನಾನು ಕೇಳ್ತೀನಿ. ಇನ್ನು ನಾನಿಲ್ಲಿ ಇವತ್ತು ತೊಗೊಂಡಿದ್ದು ಬಟರ್ ಪುಡಿ ಇಡ್ಲಿ ಮತ್ತು ವಡೆ. ಟೇಸ್ಟ್ ಬಗ್ಗೆ ಏನು ಹೇಳಂಗೆ ಇಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ಆ ಬೆಣ್ಣೆ ಹಾಕಿರೋ ಪುಡಿ ಇಡ್ಲಿ ತಿಂತ ಎಷ್ಟು ಇಡ್ಲಿ ತಿಂದೆ ಅಂತಲೇ ಮರ್ತೋಗಿತ್ತು. ಒಂದು ಒಳ್ಳೆ ರೇಟಿಂಗ್ ಇರೋ ಇವರ ಈ ಬಂಡಿ ಈವ್ನಿಂಗ್ ಟಿಫನ್ ಮಾಡೋಕ್ಕೆ ಹೇಳಿ ಮಾಡಿಸಿದ ಜಾಗ. ಬಳ್ಳಾರಿಗೆ ಹೋದಾಗ ನೀವು ಕೂಡ ಈ ಜಾಗನ ವಿಸಿಟ್ ಮಾಡಿ. ಈ ಜಾಗದ ಫುಲ್ ಅಡ್ರೆಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಿಸಿಟ್ ಮಾಡಿದವರು ಟಿಫನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.